ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಇವತ್ತು ಬೇಗನೆ ಎದ್ಬಿಟ್ಟು ಎಲ್ಲನೂ ಕೆಲಸ ಮಾಡಿಕೊಂಡು ಬೇಗ ಬೇಗ ಪೂಜೆ ಮಾಡಿಕೊಂಡೆ. ಇವತ್ತು ಗುರುವಾರ ಅಲ್ವಾ, ಸೊ ಹಾಗಾಗಿ ಇವತ್ತು ತುಂಬ ವಿಶೇಷ ಅಲ್ವಾ, ಸೊ ಹಾಗಾಗಿ ಪೂಜೆ ಮಾಡಿಕೊಂಡೆ ಬೇಗ ಬೇಗ. ಮಗಳು ಇಲ್ವಲ್ಲ, ಸೊ ಹಾಗಾಗಿ ಜಾಸ್ತಿ ಕೆಲಸ ಏನೂ ಇರಲ್ಲ. ಸೊ ಹಾಗಾಗಿ ಬೇಗ ಬೇಗ ಕೆಲಸ ಮಾಡಿಕೊಂಡೆ. ನಮ್ಮ ಮನೆಯವರು ಹೋಗೋದ್ರೊಳಗೆ ಎಲ್ಲ ಕೆಲಸ ಮುಗಿಸ್ಕೊಂಡು ಪೂಜೆ ಮಾಡ್ಕೊಂಬಿಟ್ಟೆ ಇವತ್ತು. ಹಾಗಾಗಿ ಜಲ್ದಿ ಕೆಲಸ ಆಯಿತು. ತುಂಬ ಏನೋ ಒಂಥರ ನೆಮ್ಮದಿ ಮನೆಯಲ್ಲಿ ಪೂಜೆ ಮಾಡಿ ಮನಸ್ಸಿಂದ ಪೂಜೆ ಮಾಡಿ ದೇವ್ರಿಗೆ ದೀಪ ಹಚ್ಚಿದ್ರೆ ಏನೋ ಒಂಥರ ನೆಮ್ಮದಿ ಅಲ್ವಾ. ಇವತ್ತು ಯಾಕೋ ನನಗೆ ಹೋಳಿಗೆ ತಿನ್ನಬೇಕು ಅಂತ ಅನ್ನಿಸ್ತಾಯಿತ್ತು, ಹೂರಣದ ಹೋಳಿಗೆ. ಅದು ತುಂಬ ದಿನಗಳಿಂದ ಅಂದ್ಕೊತಾ ಇದ್ದೆ ಮಾಡಬೇಕು ಅಂತ. ಇವತ್ತು ತುಂಬ ಅನ್ನಿಸ್ತಾಯಿತ್ತು ಮಾಡಬೇಕು ಅಂತ. ಎಲ್ಲನೂ ಕೆಲಸ ಮುಗಿದಿತ್ತು ಅಲ್ವಾ, ಬೇಗ ಬೇಗ ಮುಗಿದೋಗಿತ್ತು. ಸೊ ಮಧ್ಯಾಹ್ನ ಊಟಕ್ಕೆ ಆಗುತ್ತೆ ಅಂತ ಇವತ್ತು ಬೆಳಗ್ಗೆ ಟಿಫಿನ್ ಏನೂ ಮಾಡಿರಲಿಲ್ಲ, ಡೈರೆಕ್ಟ್ ಊಟನೇ ಮಾಡ್ಕೊಂಬಿಟ್ರೆ ಆಯಿತು ಅನ್ನೋಷ್ಟಿಗೆ ಹೋಳಿಗೆಗೆ ಬೇಳೆ ಎಲ್ಲ ಚೆನ್ನಾಗಿ ಕುದಿಸ್ಕೊಂಡು ಹೂರಣಕ್ಕೆ ರೆಡಿ ಮಾಡಿಕೊಂಡೆ. ಆ್ಯಕ್ಚುಲಿ ನನ್ನ ಮಗ ಮಲಗಿದ್ದ, ಅವನು ಎದ್ದೊಳದ್ರೊಳಗೆ ನಾನು ಎಲ್ಲ ಕೆಲಸ ಮುಗಿಸ್ಕೊಂಬಿಡೋಣ ಅಂತ ಅಂದ್ಕೊಂಡಿದ್ದೆ. ಬೇಳೆ ಎಲ್ಲ ಚೆನ್ನಾಗಿ ಕುದ್ದಿತ್ತು. ಅದೇ ಹೇಳಿದ್ನಲ್ವ, ಆವಾಗ ನನಗೆ ರಾಯರನ್ನ ಈ ಥರ ನೋಡೋದೊಂದು ಚಟ ಅಂತ. ಸೊ ಹಾಗಾಗಿ ಅಭ್ಯಾಸ, ನೋಡ್ತಾ ಇರ್ತೀನಿ ಅವಾಗವಾಗ ರಾಯರನ್ನ. ಚೆನ್ನಾಗಿ ಬೆಲ್ಲ ಎಲ್ಲ ಹಾಕಿ ಚೆನ್ನಾಗಿ ಕುದಿಸ್ತಾ ಇದ್ದೆ. ಇನ್ನೂ ಸ್ವಲ್ಪ ಕುದಿಬೇಕಿತ್ತು, ಅದು ಆಯಿತು. ಮತ್ತು ಇನ್ನೂ ಸ್ವಲ್ಪ ಕುದಿಸ್ಬಿಟ್ರೆ ತೀರಾ ಮೆತ್ತಗಾಗುತ್ತೆ ಅಂತ ಹಂಗೆ ಕೈ ಆಡಿಸ್ತಾ ಕುದಿಸ್ತಾ ಇದ್ದೆ. ಬೆಲ್ಲ, ಏಲಕ್ಕಿ ಎಲ್ಲ ಹಾಕಿ ಚೆನ್ನಾಗಿ ಕುದ್ದಾದಮೇಲೆ ಸ್ವಲ್ಪ ತಣ್ಣಗಾದಮೇಲೆ ಹೂರಣನ ರುಬ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ಅದೇ ಒಂಥರ ನೀರು ಏನೂ ಅನಿಸಲ್ಲ, ಚೆನ್ನಾಗಿ ಬರುತ್ತೆ. ಹಾಗೆ ಸಾಂಬಾರಿಗೂ ರೆಡಿ ಮಾಡ್ಕೊಂಬಿಡೋಣ ಅಂತಂದು ಮಸಾಲೆಗೆ ಏನೇನು ಬೇಕೋ ಎಲ್ಲ ಹುರಿದು ಇಟ್ಕೊಂಡಿದ್ದೆ. ನನ್ನ ಮಗ ಎದ್ದಾದಮೇಲೆ ಮಿಕ್ಸಿ ಹಾಕೋಣ ಅಂತ ಅಂದ್ಕೊಂಡೆ. ಅವನು ಎದ್ದರೋಷ್ಟರೊಳಗೆ ಎಲ್ಲ ಮಸಾಲೆನ ಹುರ್ಕೊಂಡು ಇಟ್ಕೊಂಡಿದ್ದೆ. ಹೂರಣ ಬೇಳೆನೂ ಚೆನ್ನಾಗಿ ಕುದ್ದಿತ್ತು. ಅವನು ಎದ್ದರೆ ಮಿಕ್ಸಿಗೆ ಹಾಕೋಣ ಅಂದ್ಕೊಂಡೆ. ಅಷ್ಟರಲ್ಲೇ ಅವನು ಎದ್ದ. ನಾನು ಇನ್ನೂ ಇದು ಉರಿಯೋದು ಮುಗ್ದಿರಲಿಲ್ಲ, ಸೊ ಹಾಗಾಗಿ ಎದ್ದ ಅವನು ಆಲ್ರೆಡಿ. ಹಾಗೇ ಮಾತಾಡಿಕೊಂಡು ಆಡಿಕೊಂಡು ನಗಾಡಿಕೊಂಡು ಆಟ ಆಡಿಸ್ಕೊಂಡು ಎಲ್ಲನೂ ಕೆಲಸ ಮುಗಿಸ್ಕೊತಾ ಇದ್ದೆ ಒಂದೊಂದೇ. ಮಗಳಿದ್ದರೆ, ನಾನೇನಾದರೂ ಅಡುಗೆ ಕೆಲಸ ಮಾಡ್ತಾಯಿದ್ರೆ ಮಗಳು ಪಾಪನ್ನ ನೋಡ್ಕೋತಾ ಇದ್ಲು. ಅವಳ ಅಜ್ಜಿ ಮನೆಗೆ ಹೋಗಿದ್ದಾರಲ್ವ, ಸೊ ಹಾಗಾಗಿ ನಾನೇ ಒಬ್ಬಳೇ. ಸ್ವಲ್ಪ ಮೇಂಟೈನ್ ಮಾಡೋದಕ್ಕೆ ಕಷ್ಟ, ಆದರೂ ಪರವಾಗಿಲ್ಲ, ಜಾಸ್ತಿ ಏನು ಕಾಡಿಸಲ್ಲ ನನ್ನ ಮಗ. ನಿದ್ದೆಯಲ್ಲಿದ್ನಲ್ಲ, ಸೊ ಹಾಗಾಗಿ ಅಳ್ತಾ ಇದ್ದ. ಹಾಗೆ ಜೋಕಾಲಿನ ತೂಗಾಡಿಸ್ಕೊಂಡು ಅಡುಗೆ ಮಾಡ್ತಾಯಿದ್ದೆ. ಏನೋ ತಿನ್ನಬೇಕು, ಹೋಳಿಗೆ ಊಟ ಮಾಡಬೇಕು ಅಂತ ತುಂಬ ಅನ್ನಿಸ್ತಾಯಿತ್ತು. ಸೊ ಹಾಗಾಗಿ ಹೇಗಿದ್ದರೂ ಮಧ್ಯಾಹ್ನಕ್ಕೆ ಅಡುಗೆ ಮಾಡಬೇಕಾಗಿತ್ತಲ್ವ, ಸೊ ಹಾಗಾಗಿ ಇದನ್ನೇ ಮಾಡ್ಕೊಂಬಿಟ್ರೆ ಆಯಿತು ಅಂತ ಮಾಡಿದೆ. ತುಂಬ ಚೆನ್ನಾಗಿ ಬಂತು, ಪರವಾಗಿಲ್ಲ. ಹಿಟ್ಟು ಕಲಸೋ ರೂಢಿ ನನಗಿರಲಿಲ್ಲ. ಹೋಳಿಗೆ ಹಿಟ್ಟು ಕಲಿಸ್ತಾರಲ್ವ, ಅದು ನನಗೆ ಬರ್ತಿರಲಿಲ್ಲ. ಮೊನ್ನೆ ನಮ್ಮ ಅಕ್ಕ ಹೇಳೋ ಟ್ರಿಕ್ಸಿಂದ ಕಲಿತೆ, ಪರವಾಗಿಲ್ಲ, ಚೆನ್ನಾಗಿ ಬರ್ತಾಯಿದೆ. ಟ್ರೈ ಮಾಡಬೇಕು. ಹೆಣ್ಮಕ್ಳು ಅಂದಮೇಲೆ ಎಲ್ಲನೂ ಕಲಿಬೇಕಲ್ವ, ಸೊ ಹಾಗಾಗಿ ಕಲಿತಾ ಬಂದೇ ಬರುತ್ತೆ. ಮಾಡ್ತಾ ಏನೇ ಆಗಲಿ ಬಂದೇ ಬರುತ್ತೆ. ಯಾವುದೇ ಅಡುಗೆ ಮಾಡಲಿ ಸ್ವಲ್ಪ ಮನಸ್ಸಿಂದ ಪ್ರೀತಿಯಿಂದ ಅಡುಗೆ ಮಾಡಿದರೆ ತುಂಬ ಚೆನ್ನಾಗಾಗುತ್ತೆ. ಇದಕ್ಕೆ ಅರಿಶಿನ ಹಾಕ್ತಾರೆ, ನಾನು ಮರ್ತುಬಿಟ್ಟೆ ಅರಿಶಿನ ಹಾಕೋದು. ಪರವಾಗಿಲ್ಲ, ಚೆನ್ನಾಗಿ ಬಂದಿತ್ತು ಹೋಳಿಗೆ. ಎಲ್ಲ ಕೆಲಸ ಮುಗಿಸ್ಕೊಂಡಿದ್ದೆ ಅಲ್ವಾ, ಸೊ ಹಾಗಾಗಿ ಬಟ್ಟೆ ಒಂದು ತೊಳೆಯೋದಿತ್ತು. ಅಡುಗೆ ಕೆಲಸ ಎಲ್ಲ ಮುಗಿಸ್ಕೊಂಡು ಬಟ್ಟೆ ತೊಳೆದ್ಬಿಟ್ರೆ ಆಯಿತು ಅಂತ ಅಂದ್ಕೊಂಡಿದ್ದೆ. ನನ್ನ ಮಗ ಮಲಗಿದ್ದ ಇವತ್ತು. ಇಲ್ಲ, ಅವನು ಸಡನ್ಲಿ ಎದ್ಬಿಟ್ಟ. ಸೊ ಹಾಗಾಗಿ ಬೇಗ ಹಿಟ್ಟೆಲ್ಲ ಕಲಿಸ್ಕೊಂಡು ಅವನ್ನ ಸಮಾಧಾನ ಮಾಡಿಕೊಂಡು ಅವನ ಜೊತೆ ಸ್ವಲ್ಪ ಹೊತ್ತು ಆಟಾಡಿ ಅವನಿಗೂ ಸ್ವಲ್ಪ ಟೈಮ್ ಕೊಟ್ಟು ಸ್ನಾನ ಮಾಡಿಸಿದೆ. ಸ್ನಾನ ಯಾರಿಗೂ ಹೇಳಿಲ್ಲ, ನಾನು ಒಬ್ಬಳೇ ಮಾಡ್ಕೊಂಬಿಡ್ತೀನಿ ಸ್ನಾನನ. ಅವನ್ನ ಸ್ನಾನ ಮಾಡಿಸಿ ಅವನು ಸ್ವಲ್ಪ ಹೊತ್ತು ಮಲಗಿಸಿದೆ. ಅವನು ಬೇಗ ಮಲಗಲಿಲ್ಲ, ಆಗ್ತಾನೆ ಮಲಗಿ ಎದ್ದಿದ್ದಲ್ಲ, ಸೊ ಹಾಗಾಗಿ ಬೇಗ ಮಲಗಲಿಲ್ಲ. ಅವನ ಜೊತೆ ಸ್ವಲ್ಪ ಹೊತ್ತು ಆಟ ಆಡಿದೆ. ಹಂಗೆ ಮಲಗ್ತಾಯಿದ್ದೆ, ಜೋಕಾಲಿ ಎಲೆ ಹಾಕಿ ಹಂಗೆ ಮಲಗಿಸ್ದೆ ನೀಟಾಗಿ. ಮಲ್ಕೊಂಡಾದಮೇಲೆ ಬೇಗ ಹೂರಣ ರುಬ್ಕೊಂಡು ಸಾಂಬಾರು ಮಾಡಿಕೊಂಡೆ. ಆಮೇಲೆ ಹೋಳಿಗೆ ಹಿಟ್ಟೆಲ್ಲ ನೀಟಾಗಿ ಕಲಿಸ್ಬಿಟ್ಟು ಅದನ್ನ ರೆಸ್ಟಿಗಿಟ್ಟೆ. ಮಾಡಿದರೆ ಆಯಿತು ಆಮೇಲೆ ಅಂತ, ಮಧ್ಯಾಹ್ನ ಮಾಡಿಕೊಂಡ್ರೆ ಆಯಿತು ಅಂತ. ನಾನು ಸಾಂಬಾರು ಹೂರಣ ಹಿಟ್ಟು ಕಲಸೋದ್ರೊಳಗೆ 12:30 ಆಗೋಯಿತು. ಇನ್ನೇನು ಅಂತ ಕೆಲಸ ಮಾಡೋದಕ್ಕೆ ಟೈಮ್ ಸಿಗಲಿಲ್ಲ ನನಗೆ. ಬೇಗ ಮಾಡಿಕೊಂಡೆ. ಮಿಕ್ಸಿಗೆ ಹಾಕ್ಕೊಂಬಿಟ್ರೆ ಫಸ್ಟು ಮಸಾಲೆ ರುಬ್ಕೊಂಬಿಡೋಣ ಅಂತ ಮಸಾಲೆ ರುಬ್ಕೊಳಕ್ಕೆ ಮಿಕ್ಸಿಗೆಲ್ಲ ಹಾಕಿ ಬಂದೆ. ನಾನೇನೋ ಸಾಂಬಾರು ತುಂಬ ಖಾರ ಆಗುತ್ತೆ ಅಂತ ಅಂದ್ಕೊಂಡೆ. ನೋಡಿದೆ ಇವನು ಎದ್ದಿದ್ದಾನ ಅಂತ, ಇಲ್ಲ, ಮಲಗಿದ್ದ. ಹಾಗಾಗಿ ಮಿಕ್ಸಿ ಹಾಕಿದ್ದೆವಲ್ಲ, ಸೊ ಹಾಗಾಗಿ ಎದ್ಬಿಡ್ತಾನೇನೋ ಅಂದ್ಕೊಂಡೆ. ಇಲ್ಲ, ಎದ್ದಿರಲಿಲ್ಲ. ನಾನು ಮಸಾಲೆ ರುಬ್ಕೊಂಡಿರೋ ರೇಂಜ್ ನೋಡಿಬಿಟ್ರೆ ಸಾಂಬಾರು ತುಂಬ ಖಾರ ಆಗುತ್ತೇನೋ ಅಂದ್ಕೊಂಡೆ.
ಪರವಾಗಿಲ್ಲ, ಖಾರ ಏನಾಗಿರಲಿಲ್ಲ, ತುಂಬ ಚೆನ್ನಾಗಿತ್ತು, ಟೇಸ್ಟ್ ಚೆನ್ನಾಗಿತ್ತು. ಬೇಗ ಬೇಗ ಮಾಡ್ಕೊಂಬಿಟ್ಟೆ, ಸಾಂಬಾರು ಎಲ್ಲ ಮಾಡಿಕೊಂಡೆ. ಹೋಳಿಗೆ ಆಮೇಲೆ ಮಾಡಿಕೊಂಡ್ರೆ ಆಯಿತು ಅಂತ ಫಸ್ಟ್ ಸಾಂಬಾರು ಮಾಡ್ಕೊಂಬಿಟ್ಟೆ. ಅಷ್ಟರೊಳಗೆ ಮತ್ತೆ ಮತ್ತೆ ಒಂದು ಸ್ವಲ್ಪ ಹೊತ್ತು ಆಟ ಆಡಿಸಿ, ಮಕ್ಕಳು ಅಂದಮೇಲೆ ಹಾಗೆ ಅಲ್ವಾ, ಆವಾಗವಾಗ ಎದ್ದೇಳೋದು, ಆಟ ಆಡೋದು, ಮಲಗಿಸೋದೇ ಆಯಿತು. ರೆಸ್ಟ್ ಮಾಡೋಕ್ಕೆ ಟೈಮೇ ಸಿಗಲಿಲ್ಲ ಇವತ್ತು. ಆಯಿತು ಬಿಡು ಅಂತ ಎಲ್ಲ ಕೆಲಸ ಮುಗಿಸ್ಕೊಂಡು ಕೂತಿದ್ದೆ. ಇನ್ನೂ ಟೈಮ್ ಇತ್ತು ಅಲ್ವಾ, ಅವನು ಸ್ವಲ್ಪ ಮಲಗಿದ್ದ ಅಂತ ಅಂದ್ಬಿಟ್ಟು ಹೋಳಿಗೆ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ. ಸಾಂಬಾರು ಚೆನ್ನಾಗಿ ಕುದೀತಾ ಇತ್ತು. ನಾನು ಸಾಂಬಾರನ್ನ ಚೆನ್ನಾಗಿ ಕುದಿಸ್ಬಿಟ್ಟೆ ಒಗ್ಗರಣೆ ಹಾಕೋದು. ತುಂಬ ಟೇಸ್ಟಾಗಿರುತ್ತೆ, ತುಂಬ ರುಚಿನೂ ಇರುತ್ತೆ. ಅದು ಒಗ್ಗರಣೆ ಹಾಕಿ ಕುದಿಸಿದ್ರೆ ಚೆನ್ನಾಗಿರಲ್ಲ. ಸಾಂಬಾರನ್ನ ಚೆನ್ನಾಗಿ ಕುದಿಸ್ಬಿಟ್ಟು ಒಗ್ಗರಣೆ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ. ಹೊಟ್ಟೆ ಹಸಿತಾ ಇತ್ತಲ್ವ, ಸಾಂಬಾರೆಲ್ಲ ಒಗ್ಗರಣೆ ಎಲ್ಲ ಹಾಕ್ಕೊಂಡು ನಾನು ಒಬ್ಬಳೇ ಇದ್ದೆ ಅಲ್ವ, ಸೊ ಹಾಗಾಗಿ ನನಗೆ 2 ಹೋಳಿಗೆ ಮಾಡಿಕೊಂಡು ಊಟ ಮಾಡಿಕೊಂಡೆ ನಾನು. ತುಂಬ ಚೆನ್ನಾಗಿ ಬಂತು, ಪರವಾಗಿಲ್ಲ. ನನಗೂ ಹೋಳಿಗೆ ಮಾಡೋಕ್ಕೆ ಬರುತ್ತಲ್ಲ ಅಂತ ಖುಷಿ ಆಯಿತು. ಯಾಕಂದರೆ ನನಗೆ ಹೋಳಿಗೆ ಮಾಡೋಕ್ಕೆ ಬರ್ತಿರಲಿಲ್ಲ ಇದುವರೆಗೂ, ಮೊನ್ನೆಯಿಂದ ಕಲ್ತಿರೋದು. ತುಂಬ ಖುಷಿ ಆಯಿತು. ನಮ್ಮ ಮನೆಯವ್ರು ಕಾಲ್ ಮಾಡಿದರು, ಇಲ್ಲ ನಾನು ಊಟಕ್ಕೆ ಬರ್ತೀನಿ ಅಂತಂದರು. ಓಕೆ ರೀ ಅಂತಂದು ನಾನು ಊಟ ಮಾಡಿ ಕೂತೆ. ಯಾಕಂದರೆ ಅವ್ನು ಎದ್ಬಿಟ್ರೆ ಊಟ ಮಾಡೋಕ್ಕಾಗಲ್ಲ ಅಂತಂದು ಊಟ ಮಾಡಿಕೊಂಡೆ. ನೋಡಿ ಹೋಳಿಗೆನ ಎಷ್ಟು ಚೆನ್ನಾಗಿ ತಡ್ತಾಯಿದ್ದೀನಿ. ನಂಗೆ ತುಂಬ ಖುಷಿ ಆಯಿತು. ನಾನು ಹೋಳಿಗೆ ಮಾಡೋಕ್ಕೆ ಬಂತಲ್ಲ, ಅದನ್ನೆಲ್ಲ ನಾನು ನಮ್ಮಮ್ಮಂಗೆ ಫೋನ್ ಮಾಡಿ ಹೇಳಿದೆ, ಅಮ್ಮ ನನಗೆ ಹೋಳಿಗೆ ಮಾಡೋಕ್ಕೆ ಬರುತ್ತೆ, ಹೋಳಿಗೆ ಮಾಡೋದು ಕಲಿತೆ ಅಂತ. ತುಂಬ ಖುಷಿ ಆಯಿತು. ಹೋಳಿಗೆ, ಬಿಸಿ ಬಿಸಿ ತುಪ್ಪ ಊಟ ಮಾಡಿದೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್